ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಮ್ಮ ಆರ್ ಸಿ ಬಿಗೆ ಮತ್ತೊಂದು ಬಿಗ್ ಡೇ. ಏನಪ್ಪ ಅಂದ್ರೆ ನಮ್ಮ ಆರ್ ಸಿ ಬಿಗೆ ಇವತ್ತು ಮೂರನೇ ಮ್ಯಾಚ. ಅದು ಯಾರಪ್ಪ ಅಲ್ಲಪ್ಪ ಅಂದ್ರೆ ಅದು ರಾಜಸ್ಥಾನ್ ರಾಯಲ್ಸ್ ಟೀಮ್ ಮೇಲೆ. ರಾಜಸ್ಥಾನ್ ಟೀಮ್ ಮೇಲೆ ಯಾವ ಸ್ಟೇಡಿಯಮ್ದಾಗ ಅಂದ್ರೆ ಇವತ್ತಿನ ಮ್ಯಾಚ್ ನಡೆಯುತ್ತಿರೋದು ಅಸ್ಸಾಂನ ಬರ್ಸಾಪುರ್ ಸ್ಟೇಡಿಯಂ ಗುವಾಹಟಿ ಒಳಗೆ ನಡೀಲತ್ತೈತಿ ಇವತ್ತಿನ ಮ್ಯಾಚ. ಸೊ ನಿಮಗೆ ಗುವಾಹಟಿ ಸ್ಟೇಡಿಯಂ ಮೇಲೆ ಗೊತ್ತಾಗೈತಿ. ಸೊ ಮೊನ್ನೆ ಮ್ಯಾಚ್ ನಡೆಯುತ್ತಲ್ಲ ಸಿ ಎಸ್ ಕೆ ವರ್ಸಸ್ ಆರ್ ಆರ್ ಮತ್ತು ಜಿ ಟಿ ವರ್ಸಸ್ ಆರ್ ಆರ್ ಅಲ್ಲ. ಸೊ ಇನ್ನೊಂದು ಮ್ಯಾಚ್ ನಡೆಯುತ್ತೆ ನೋಡ್ರಿ ಅದು. ಸೊ ಅಂದ್ರೆ ಮುಂಬೈ ವರ್ಸಸ್ ಆರ್ ಆರ್ ಅಲ್ಲ ಮನೆಯದ. ಸೊ ಆ ಸ್ಟೇಡಿಯಮ್ ಇದು. ಎತ್ತರ ಬಗ್ಗೆ ಪಿಚ್ಚರ್ ಬಗ್ಗೆ ಏನು ಹೇಳ್ಬೇಕು, ಎಲ್ಲ ಪಿಚ್ ಪ್ರಿಡಿಕ್ಷನ ಮತ್ತು ಪ್ಲೇಯಿಂಗ್ ಇಲ್ವನ್ನ ಎಲ್ಲ ಅಂದರೆ ಎಲ್ಲ ಫುಲ್ ಫುಲ್ ತಿಳ್ಕೊಂಡು ಅದಕ್ಕೆ ವಿಡಿಯೋನ ನೋಡ್ರಿ. ಹಂಗೆ ವಿಡಿಯೋಕೊಂಡು ಲೈಕ್ ಮಾಡಿರಿ. ಎಸ್, ಇವತ್ತಿನ ಮ್ಯಾಚಿನ ಫಸ್ಟ್ ಪಿಚ್ ರಿಪೋರ್ಟ್ ಕಡೆ ಬರೋಣ. ಪಿಚ್ ರಿಪೋರ್ಟ ಬರ್ಸಾಪುರ್ನ ಗುವಾಹಟಿ ಸ್ಟೇಡಿಯಮ್ ಐತಿ. ಬ್ಲ್ಯಾಕ್ ಸಾಯಿಲ್ ಅಂತ ಕ್ರಿಯೇಟ್ ಮಾಡಿರುವ ಕಾರಣ ಈ ಸ್ಟೇಡಿಯಮ್ದಾಗ ಐತಿ ಸ್ಪಿನ್ನರ್ಸ್ಗಳಿಗೆ ಹೆಲ್ಪ್ ಸಿಗುತ್ತೆ. ಸ್ಪೆಷಲಿ ರವಿ ಬಿಷ್ಣೋಯಿ ಜಡೇಜಾ ಅವ್ರ ಟೀಮ್ನಾಗ ಇದ್ರೆ ನಮ್ಮ ಹತ್ರ ಸ್ಪಿನ್ನರ್ ಕೃಣಾಲ್ ಪಾಂಡ್ಯ ಆ್ಯಂಡ್ ಬೌನ್ಸರು ಅವ್ರು ಹೋಗಿರ್ತಾರೆ. ಸೊ ಡಬಲ್ ಅಡ್ವಾಂಟೇಜ್ ಅಂತ ಹೇಳ್ಬೇಕು ನಮಗೆ. ಕೃಣಾಲ್ ಪಾಂಡ್ಯ ಸುಯೇಶ್ ಶರ್ಮಾ ನಮ್ಮ ಟೀಮ್ನಾಗ ಇದಾರೆ. ಸೊ ವಿಚ್ ಈಸ್ ಎರಡು ಟೀಮು ಸ್ಟ್ರಾಂಗ್ ಅದಾವೆ. ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ವೆರಿ ಸ್ಟ್ರಾಂಗ್ ಅದಾವೆ. ಸೊ ಈ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟಿಗೆ ಇವತ್ತು ಭಾಳ ಹೆಲ್ಪ್ ಸಿಗುತ್ತೆ. ಇನ್ನೊಂದು ಏನಪ್ಪ ಅಂದ್ರೆ ಈ ಪಿಚ್ನಾಗ ವಿನ್ನಿಂಗ್ ಸ್ಕೋರ್ ಆಗ್ಬೇಕಾರೆ 20 ಓವರ್ ಮ್ಯಾಚ್ ಅಂದ್ರೆ ಮೊನ್ನೆ ಮಳೆ ಬಿಟ್ಬಿಡ್ರಿ. 20 ಓವರ್ ಮ್ಯಾಚ್ ಆತಂದ್ರೆ ಮಿನಿಮಮ್ ಗೆಲ್ಲಕ್ಕೆ 180 ಇದ್ರೆ ಭಾರಿ ಇರ್ತೈತಿ. ಸೊ ಈ ಸ್ಟೇಡಿಯಮ್ನಾಗ ಸ್ಪೆಷಲಿ ಗೆಲ್ಲಬೇಕಾದ್ರೆ ಸೊ ನನ್ನ ಪ್ರಕಾರ ಯಾವ ಟೀಮ್ ಆದ್ರೆ ಹೊಡಿತೈತಿ ಅದಕ್ಕೆ ಟೀಮ್ ಸ್ಟ್ರಾಂಗ್ ಐತಿ. ನಮ್ಮ ಬಾಲಿಂಗ್ ಒಂದು ಆರ್ ಸಿ ಬಿ ಬಾಲಿಂಗ್ ಡೇಂಜರ್ ಆಗೈತಿ. ಸೊ ಒಂದು ಹೇಳ್ದು ನಮಗೆ ಲಾಸ್ಟಿಗೆ ಅದು ತೀರಾ ಡೇಂಜರ್ ಐತಿ. ಅದನ್ನ ಆ ಮ್ಯಾಟ್ರದ್ದು ಬಗ್ಗೆ ಡೇಂಜರ್ ಐತಿ ಲಾಸ್ಟ್ನಾಗ ಕಾಯಿರೋದಕ್ಕೆ. ಓಕೆ, ಏನು ಪಿಚ್ ರಿಪೋರ್ಟ್ ಆಗಿಂದ ಇಲ್ಲಿ ಏನೈತಿ ನಿಮ್ಗೆ ಗೊತ್ತಿದ್ದಂಗೆ ಟಾಸ್ಕ್ ಇದ್ದಾರೆ ಸೀದಾ ಎಲ್ಲ ಕಡೆ ಚೇಜಿಂಗ್ ಅಂತ ಹೇಳ್ತಾರೆ. ಇಲ್ಲಿ ಹೇಳ್ತಾರೆ ಚೇಜಿಂಗ್ ಹೇಳ್ತಾರೆ. ಇನ್ನು ವೆದರ್ ಕಡೆ ಬಂದರೆ ಮೊನ್ನೆ ಹಂಗೆ ಯಾವುದೇ ವೆದರ್ದೇನು ಇರ್ಲಾಕೆ ಹೋಗ್ಬಾರ್ದು ಬೇಡಿಕೆ ಅಷ್ಟೇ. ಮಳೆ ಏನಾಗಿಲ್ಲ ನನ್ನ ಪ್ರಕಾರ ಅಪ್ಡೇಟ್ ಬಂದಕ್ಕೆ ನೋಡುವ. ಮಳೆ ಆಗೋ ಡೌಟ್ ಐತಿ, ಮಳೆ ಆಗಂಗಿಲ್ಲ ಅಂತ ಅನ್ಕೊಂಬಿಡುವ ಅಷ್ಟೇ. ಓಕೆ, ಏನು ಪಿಚ್ ರಿಪೋರ್ಟ್ ಕೊಟ್ಟಿದ್ದಾತು, ಹಂಗೆ ಏನೋ ವೆದರ್ ರಿಪೋರ್ಟ್ ಕೊಟ್ಟಿದ್ದಾತು, ಹಂಗೆ ಸ್ಕೋರ್ ಪ್ರಿಡಿಕ್ಟರ್ ಕೊಟ್ಟಿದ್ದಾತು. ಇನ್ನು 4ನೇದು ಅವು ಪ್ಲೇಯಿಂಗ್ ಇಲೆವೆನ್ ಅಪ್ಡೇಟ್ ಏನಪ್ಪ ಅಂದ್ರೆ ಮೊನ್ನೆ ಬಂದಿರೋ ಒಂದು ಅಪ್ಡೇಟ್ ಪ್ರಕಾರ ಏನೈತಿ, ರ್ಯಾಂಡಮ್ ಅಪ್ಡೇಟ ಒಂದು ಬಂದಿರೋ ಪ್ರಕಾರ ಏನೈತಿ ಆರ್ ಸಿ ಬಿ ವರ್ಸಸ್ ಆರ್ ಆರ್ ಮ್ಯಾಚಿಗೆ ಜೋಸ್ ಹ್ಯಾಜಲ್ವುಡ್ ಅವ್ರು ಆಡುವ ಸಾಧ್ಯತೆ ಭಾಳ ಐತೆ ಅಂತೇಳಿ ಅಪ್ಡೇಟ್ ಬರ್ಲಾತಿ. ಸೊ ಮೊನ್ನೆನೂ ಅಪ್ಡೇಟ್ ಬಂದಿದ್ದೇನೆಂದ್ರೆ ಆರ್ ಆರ್ದವ್ರ ವಿರುದ್ಧ ನಮ್ಮ ಜೋಸ್ ಹ್ಯಾಜಲ್ವುಡ್ ಅವ್ರು ಆಡ್ತಾರ್ತೆ. ಸೊ ಹಿ ವಿಲ್ ಕಮ್ ಟುಡೇ ಅಂದರೆ ಇವತ್ತಿನ ಮ್ಯಾಚಿಗೆ ನಮ್ಮ ಜೋಸ್ ಹ್ಯಾಜಲ್ವುಡ್ ಅವ್ರು ಜಾಯ್ನ್ ಆಗೋರು. ಅದು ಯಾರ ಜಾಗಕ್ಕೆ ಅಂದ್ರೆ ನಿಮ್ಗೆ ಗೊತ್ತಿದ್ದಂಗೆ ಜೇಕಬ್ ಡಫಿ ಅವ್ರ ಜಾಗದಾಗ. ಅದು ಏನು ಹೇಳಿ ಗೊತ್ತಾ ನಿಮ್ಗೆ, ಒಂದು ಗಾಬರಿಗೋ ಅಂತ ಏನು ಥಿಂಗ್ ಅಂದರೆ ಒಂದು ವೇಳೆ ಯೋಚನೆ ಮಾಡಿರಿ ನೀವು, ನಿಮ್ಮ ಟೀಮ್ನಾಗ ಭುವನೇಶ್ವರ್ ಕುಮಾರ್, ಜೇಕಬ್ ಡಫಿ, ಜೋಸ್ ಹ್ಯಾಜಲ್ವುಡ್ 3 ಮಂದಿ ಬಾಲರ್ ಇದ್ರೆ ಹೆಂಗಿರುತ್ತೆ ಜಸ್ಟ್ ಇಮ್ಯಾಜಿನ್. ಅದು ಹೆಂಗಿರುತ್ತೆ ನೀವು ವಿಡಿಯೋ ಕಾಮೆಂಟ್ ಮಾಡಿರಿ. ಅದಕ್ಕೂ ಒಂದು ಐಡಿಯಾ ಐತಿ. ಏನಂದ್ರೆ ನಮ್ಮ ಆರ್ ಸಿ ಬಿ ಲೈನಪ್ ಒಳಗೆ 4 ಮಂದಿ ಫಾರಿನರ್ಸ್ ಅಂದ್ರೆ ಒಂದು ಟೀಮ್ ಡೇವಿಡ್, ಒಂದು ಫಿಲ್ ಸಾಲ್ಟ್, ಒಂದು ಟೀಮ್ ಡೇವಿಡ್, ರೆಮಾರಿಯರ್ ಶೆಪರ್ಡ್, ಜೇಕಬ್ ಡಫಿ ಅದಾರ. ಇದ್ರೊಳಗೆ ನಮ್ಮ ಆರ್ ಸಿ ಬಿ ಎಷ್ಟು 2 ಮ್ಯಾಚ್ ಆಡ್ತದೆ. 2 ಮ್ಯಾಚ್ ಒಳಗೆ ಲಾಸ್ಟ್ ಬ್ಯಾಟಿಂಗ್ ಬಂದಿದ್ದಂದ್ರೆ ಲಾಸ್ಟ್ ಟೀಮ್ ಡೇವಿಡ್ ತನಕ ಏನೋ ಜಿತೇಶ್ ಶರ್ಮಾ ಅವ್ರಿಗೆ ಚಾನ್ಸ್ ಸಿಕ್ಕಿಲ್ಲ, ಕೃಣಾಲ್ ಪಾಂಡ್ಯ ಅವ್ರಿಗೆ ಚಾನ್ಸ್ ಸಿಕ್ಕಿಲ್ಲ, ಇಲ್ಲಿ ತನಕ ಸಿಕ್ಕಿಲ್ಲ. ನನ್ನ ವಾದ ಏನಪ್ಪ ಅಂದ್ರೆ ರೆಮಾರಿಯರ್ ಶೆಪರ್ಡ್ ಅವ್ರನ್ನ ಒಂದು ಮ್ಯಾಚ್ ಅಂತ ಏನೋ ಹೊರಗಿಟ್ಟ ಆ ಜಾಗದಾಗ ಜೋಸ್ ಹ್ಯಾಜಲ್ವುಡ್ನವ್ರು ತಂದ ಜೋಸ್ ಭುವನೇಶ್ವರ್ ಕುಮಾರ, ಜೇಕಬ್ ಡಫಿ ನಮ್ಮ ಆರ್ ಸಿ ಬಾಲಿಂಗ್ ಲೈನಪ್ ಆತಂದ್ರೆ ಹೇಳ್ತೀನಿ. ಆರ್ ಆರ್ದವ್ರು ಮ್ಯಾಚ್ ಆಡೋಕ್ಕಿಂತ ಮುಂಚೆನ ಗ್ರೌಂಡ್ ಬಿಟ್ಟು ಹೋಗ್ಬೇಕು. ಮತ್ತು ಆ ಪರಿ ಡೇಂಜರ್ಸ್ ಬಂದ್ರೆ ರನ್ನ ಕೊಡಂಗಿಲ್ಲ ಪಡೆ ಚಾನ್ಸೇ ಇಲ್ಲ. ಜೇಕಬ್ ಡಫಿ ಪವರ್ ಪ್ಲೇದಾಗ ಹೋಗಿರ್ತಾರೆ, ಭುವನೇಶ್ವರ್ ಕುಮಾರ್ ಪವರ್ ಪ್ಲೇ, ಮಿಡ್ಲ್ ಓವರ್ಸ್ನಾಗ ಜೋಸ್ ಹ್ಯಾಜಲ್ವುಡ್ ಎಲ್ಲಿ ಹೊಡ್ಯಾರ್ದಾರ ಚಾನ್ಸಲ್ಲಿ ಹೊಡ್ಲಾಕ. ಈ ಪರಿ ಡೇಂಜರ್ಸ್ ಟೀಮ್ ಆಕೈತೆ ಹೇಳೋಕ್ಕಾಗಲ್ಲ. ಆ ಪರಿ ಡೇಂಜರ್ಸ್ ಟೀಮ್ ಆಕೈತಿ ನಮ್ಮ ಆರ್ ಸಿ ಬಿ ಟೀಮ. ಇನ್ನು ಅವ್ರ ಕಡೆ ಆರ್ ಆರ್ದವ್ರ ಕಡೆ ಇದ್ದರೆ ಯಾವುದೇ ಅಪ್ಡೇಟ್ ಇಲ್ಲ. ಅದಕ್ಕೆ ಗೆದ್ದಾರಲ್ಲ ಅನ್ಚೇಂಜ್ 11 ಹೋಗೋರು. ನಮ್ಮ ಕಡೆ ಜೋಸ್ ಹ್ಯಾಜಲ್ವುಡ್ ಅವರು ಅಂತ ಚೇಂಜ್ ಆಕೈತಿ. ಇನ್ನು ನಮ್ಮ ಆರ್ ಸಿ ಬಿ ಪ್ಲೇಯಿಂಗ್ ಅದನ್ನೆಲ್ಲ ಏನೋ ಮಾನ್ಯ ಕಂಪ್ಯಾರಿಸನ್ ವಿಡಿಯೋದಾಗ ಏನಕ್ರೆ ಅಂದರೂ ರಿಪೀಟ್ ಮಾಡೋ ಒಂದು ಸಲ ನಿಮಗೆ ರಿಮೈಂಡರ್ ಇರ್ಲತ್ತೆ ಅಂತ ಹೇಳ್ತಾ. ಓಕೆ, ಓಪನಿಂಗ್ ಒಳಗೆ ವಿರಾಟ್ ಕೊಹ್ಲಿ ಜೋಡಿ ಅವ್ರ ಫಿಲ್ ಸಾಲ್ಟ್ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಆಡತ್ತಾರೆ. ಸೊ ಅದೇ ಥರ ಇಲ್ಲಿ ನಡೀಲತ್ತೆ. 3ನೇ ನಂಬರ್ ದೇವದತ್ ಪಡಿಕ್ಕಲ್. ಅಂದ್ರೆ ನೀವು ಫಸ್ಟ್ ಬಾಲಿಂಗ್ ಮಾಡ್ಲತ್ತಿದ್ರೆ ಅಂದ್ರೆ ಆ ಜಾಗದ ಸುಯೇಶ್ ಶರ್ಮಾ ಬರ್ತಾರೆ, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ದೇವದತ್ ಪಡಿಕ್ಕಲ್ ಬರ್ತಾರೆ. ಒಂದು ವೇಳೆ ಫಸ್ಟ್ ಬ್ಯಾಟಿಂಗ್ ನಮ್ಮ ಆರ್ ಸಿ ಬಿ ಮಾಡ್ಲತ್ತಿರ ದೇವದತ್ ಪಡಿಕ್ಕಲ್ ಯಾರ ಪ್ಲೇಯರ್ ಆಗಿ ಬರ್ತಾರೋ, ಸುಯೇಶ್ ಶರ್ಮಾ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ ಅಷ್ಟೇ. ಇವ್ರು 3ನೇ ನಂಬರ್ ಬಂದ್ರೆ 4ನೇ ನಂಬರ್ ರಜತ್ ಪಡಿದಾರ್, ಕ್ಯಾಪ್ಟನ್ ರಾಪ. ಇವರು ಈ ಐ ಪಿ ಎಲ್ ಒಳಗೆ ಬಾಲ್ಸ್ ಬರ್ ಬೌಂಡ್ರಿ ಒಳಗೆ ಹೈಯೆಸ್ಟ್ ಅದಾರ. ಅಂದ್ರೆ 3 ಬಾಲಿಗೆ 1 ಬೌಂಡ್ರಿ ಬರ್ತದೆ ಇವ್ರು ಬ್ಯಾಟಿಂಗ್ ಥರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೇಕು.
ಇನ್ನು ಅವ್ರದಾಗಿಂದ ನಾಲ್ಕು ನಂಬರ್ ಇವ್ರು ಬಂದ್ರೆ 5ನೇ ನಂಬರ್ ಜಿತೇಶ್ ಶರ್ಮಾ. 6ಕ್ಕೆ ಪಕ್ಕ ಚಾನ್ಸ್ ಸಿಗಲಿ ಜಿತೇಶ್ ಶರ್ಮಾಗ. 6ಕ್ಕೆ ಐತಿ ಟೀಮ್ ಡೇವಿಡ್. 7ಕ್ಕೆ ನಿಮ್ಗೆ ಗೊತ್ತಿದ್ದ 7ಕ್ಕೆ ರೆಮಾರಿ ಶೆಪರ್ಡ. 8 ಕೃಣಾಲ್ ಪಾಂಡ್ಯ. ಸೊ ಇನ್ನೂ ನೋಡ್ರಿ ಬ್ಯಾಟಿಂಗ್ ಸಿಕ್ಕಿಲ್ಲ ಇನ್ನು ಯಾರಿಗೆ ಜಿತೇಶ್ ಶರ್ಮಾಗೆ ಸಿಕ್ಕಿಲ್ಲ, ಕೃಣಾಲ್ ಪಾಂಡ್ಯಗೆ ಸಿಕ್ಕಿಲ್ಲ, ಇನ್ನು ರೆಮಾರಿ ಶೆಪರ್ಡಿಗೆ ಸಿಕ್ಕಿಲ್ಲ. ಸಿಕ್ಕರೆ ಹಂಗಿರುತ್ತೆ ಚೆಕ್ ಮಾಡಿರಿ. 8ನೇ ನಂಬರ್ ಕೃಣಾಲ್ ಪಾಂಡ್ಯ ಅದ. 9ಕ್ಕೆ ಭುವನೇಶ್ವರ್ ಕುಮಾರ. 10ಕ್ಕೆ ನನ್ನ ಪ್ರಕಾರ ಹ್ಯಾಸರ್ವುಡ್. 11ಕ್ಕೆ ಅಂತ ನೀವು ಅಭಿನಂದನ್ ಸಿಂಗ್ನಾರ ಹಾಕೋರಿ, ಮಂಗೇಶ್ ಯಾದವ್ನಾರ ಹಾಕೋರಿ, ಯಾರು ಬೇಕಾದ್ರೆ ಹಾಕೋರಿ ನಡೀತೈತಿ. ನನ್ನ ಪ್ರಕಾರ ಅಭಿನಂದನ್ ಸಿಂಗ್ ಯಾಕೋ ಒಂದು ಸ್ವಲ್ಪ ಭಾಳ ಹೊಡ್ಸ್ಕೊತವ್ರು. ಈ ಸಲ ಒಂದು ಸ್ವಲ್ಪ ಚೇಂಜ್ ಮಾಡಿ ನೋಡ್ಬೇಕು, ಬೇರೆ ಹಾಕೊಂಡು ನೋಡ್ಬೇಕಂತ ನನ್ನ ಅನಿಸಿಕೆ. ಸೊ ಲೆಟ್ಸ್ ಏನು ಮಾಡ್ತಾರೆ ನಮ್ಮ RCB ಅಂತ. ಇನ್ನು RRದವ್ರ ಪ್ಲೇಯಿಂಗ್ ಹೇಳ್ಬೇಕಾರೆ RRದವ್ರ ಪ್ಲೇಯಿಂಗ್ ನಮ್ಗೆ ಗೊತ್ತಿದ್ದ ಹೇಳ್ತಾನ. ಓಪನಿಂಗ್ ಒಳಗೆ ಅಭಯ ಸೂರ್ಯವಂಶಿ ಜೋಡ ಯಶಸ್ವಿ ಜೈಸ್ವಾಲ್ ಓಪನಿಂಗ್ ಬಂದ್ರೆ. 3ನೇ ನಂಬರ್ ಧ್ರುವ್ ಜುರೇಲ್ ಬರ್ತಾರೆ, ಆಲ್ವೇಸ್ ಸಖತ್ತಾಗಿ ಆಡ್ಲತ್ತಾರೆ ಧ್ರುವ್ ಜುರೇಲ್. ಇನ್ನು 4ನೇ ನಂಬರ್ ಏನ್ ಪರಾಗ್ ಬಂದ್ರೆ. 5ಕ್ಕೆ ಇವ್ರ ಹತ್ರ 5ಕ್ಕೆ ಯಾರು ಬರ್ತಾರಂದ್ರೆ ಡೆವಾನ್ ಫೆರಾರೆ ಬರ್ತಾರೆ. 6ಕ್ಕೆ ಹೆಟ್ಮಾರ. 7ಕ್ಕೆ ಜಡೇಜಾ. 8ಕ್ಕೆ ಜೋಪ್ರಾ ಆರ್ಚರ. 9ಕ್ಕೆ ತುಷಾರ್ ದೇಶಪಾಂಡೆ ಮತ್ತು 10ಕ್ಕೆ ರವಿ ಬಿಷ್ಣಾಯಿ. 11ಕ್ಕೆ ಸಂದೀಪ್ ಶರ್ಮಾ. ರಿಯಲ್ ನಾ ಹೆಂಗೆ ನನಗೆ ಗೊತ್ತಿಲ್ಲ, ಈ ಪರಿ ಇದೈತಿ ಇವರ ಪ್ಲೇಯಿಂಗ್ ಇಲ್ಲ ಇದಾಗಿರುತ್ತೆ. ನೆಕ್ಸ್ಟ್ ಲೆವೆಲ್ ಪ್ಲೇಯಿಂಗ್ ಇಲ್ಲ ಅಂತ ಹೇಳ್ಬೇಕು. 2 ಟೀಮಿಂದ ಹತ್ರ ನಮ್ಮ RCB ಒಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಭಾರಿ ಐತಿ. ಅದಕ್ಕೆ ಮಿಡ್ಲ್ ಆರ್ಡರ್ ಪರಿ ಐತಿ. ಇವ್ರ ಕಡೆ ಮಿಡ್ಲ್ ಆರ್ಡರ್ ಸ್ವಲ್ಪ ಆ ಕಡೆ ಈ ಕಡೆ ಐತಿ RR ಟೀಮ್ನಾಗ. ಸೊ ಮಿಡ್ಲ್ ಆರ್ಡರ್ ಡಿಸೈಡ್ ಮಾಡೋದು ಇವತ್ತಿನ ಮ್ಯಾಚ್ ನನ್ನ ಪ್ರಕಾರ. ಸೊ ಪ್ರಿಡಿಕ್ಷನ್ ಟೈಮ್ಗೆ ಬಂದರೆ ಇವತ್ತು 100% ನಮ್ಮ RCB ಮ್ಯಾಚ್ ವಿನ್ ಆಕೈತಿ. ಸೊ ಯಾವುದೂ ತೊಂದರೆ ಬೇಕಾಗಿಲ್ಲ, ಡೌಟ್ ಪಡೋದು ಬೇಕಾಗಿಲ್ಲ. ಕಮ್ಯಾಕ್ ಮಾಡಿ ಇವತ್ತರ ಪ್ರಿಡಿಕ್ಷನ್ ಒಳಗಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಮತ್ತು ಮ್ಯಾಚ್ ಮುಗಿದ ನಂತರ ಸಿಗ್ತೀವಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.